ಕೋಲಾರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಕೋಲಾರದಲ್ಲಿ 30/8/2025 ಅಧ್ಯಕ್ಷರಾಗಿರ್ತಕ್ಕಂಥ ಕೆ.ವೈ. ನಂಜೇಗೌಡರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಈ ಸಭೆಯನ್ನು ತುರ್ತು ಸಭೆ ಅಂತ ಹೇಳಿ ಈ ಒಂದು MD ಆಗಿರ್ತಕ್ಕಂಥ ಗೋಪಾಲ್ ಮೂರ್ತಿಯವರು ಸಭೆಯ ನೋಟಿಸನ್ನು 2 ದಿವಸಗಳ ಮೊದಲ ಕಳಿಸ್ಕೊಟ್ರು. ತುರ್ತು ಸಭೆಯಲ್ಲಿ ಒಂದು ಚರ್ಚೆ ಮಾಡಬೇಕಾದಾಗ ನನ್ನ ಕೇವಲ ಬಹಳ ತುರ್ತು ಇರ್ತಕ್ಕಂಥ ಆಡಳಿತಕ್ಕೆ ಅನಿವಾರ್ಯವಾಗಿ ತೊಂದರೆಯಾಗತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡಿ ತುರ್ತು ಕ್ರಮಗಳನ್ನು ಕೈಗೊಳ್ಳಲು ತುರ್ತು ಸಭೆಯನ್ನು ಕರೆಯಬೇಕಾಗ್ತದೆ. ತುರ್ತು ಸಭೆಯಲ್ಲಿ ಕೇವಲ 3 ವಿಷಯಗಳನ್ನು ಮಾತ್ರ ಚರ್ಚೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾನು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ತುರ್ತು ಸಭೆಯ ನೆಪದಲ್ಲಿ ಕೋಮಲ್ನ MD ಆಗಿರ್ತಕ್ಕಂಥ ಗೋಪಾಲ್ ಮೂರ್ತಿಯವರು ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚಗಳನ್ನು ಅನುಮತಿ ತಗೋಬೇಕು ಅಂತೇಳಿ ಉದಾಹರಣೆಯನ್ನು ಮಾಡಿದ್ರು. ಜೊತೆಗೆ ನನ್ನ ವಿಧಾನಸಭಾ ಕ್ಷೇತ್ರದ ಪುತ್ತೂರು ಹೋಬಳಿಯ ಬೆಳಗಾನಹಳ್ಳಿ ಗ್ರಾಮದಲ್ಲಿ ರಸ್ತೆಯನ್ನು ಸ್ಥಳಾಂತರ ಮಾಡೋದಕ್ಕೆ ಕೂಡ ಒಂದು ಅಜೆಂಡಾ ತಂದಿದ್ರು. ಇದಕ್ಕೆ ಗ್ರಾಮಸ್ಥರು, ನಮ್ಮ ರೈತರು ಎಲ್ಲರೂ ಕೂಡ ಆಕ್ಷೇಪಣೆ ಮಾಡಿದ್ದರಿಂದ ನಾನು ಮತ್ತು ಒಡಗೂರು ಹರೀಶ್ ಅವರು ಈ ರಸ್ತೆಯನ್ನು ಮಾಡಬಾರ್ದು ಅಂತ ಹೇಳಿ ತಕರಾರು ತೆಗೆದ್ರಿಂದ ಆ ರಸ್ತೆ ಮಾಡುವ ಕೆಲಸವನ್ನು ಇವತ್ತು ಈ ಸಭೆಯಲ್ಲಿ ಕೈ ಬಿಡಲಾಯಿತು. ಉಳಿದಂತೆ ಏನು ಜಮಾ ಖರ್ಚುಗಳು, ಲಾಭ ನಷ್ಟ, ಆಸ್ತಿ ತಕ್ತಿಗಳು ಮತ್ತು ಅನೇಕ ಹಿಂದೆ ಮಾಡಿರ್ತಕ್ಕಂಥ ಹಣಕಾಸು ಸಂಬಂಧಪಟ್ಟಂತಹ ಈ ಒಕ್ಕೂಟದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳಿಂದ ಕೂಡಿರ್ತಕ್ಕಂಥ ಬಿಲ್ಗಳನ್ನು ಇವತ್ತು ಅನುಮೋದನೆ ಪಡಿಬೇಕು ಅಂತೇಳಿ ಕ್ರಮ ಸಂಖ್ಯೆ 4ರಲ್ಲಿ ಬಹಳ ಜಾಣತನದಿಂದ ABCD ಅಂತ ಜಡ್ವರೆಗೂ ಕೂಡ 26 ವಿಷಯಗಳನ್ನು ಅಜೆಂಡಾ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ನಿಯಮ ಮತ್ತು ಕಾನೂನಿಗೆ ವಿರೋಧವಾಗಿದೆ. ಅಂದರೆ ಅರ್ಥ ಆಗುತ್ತೆ, ಈ ಹಾಲು ಒಕ್ಕೂಟದಲ್ಲಿ MD ಗೋಪಾಲ್ ಸ್ವಾಮಿಯವರು ಮೊದಲಿಂದ ಕೂಡ ನಿರ್ದೇಶಕಗಳನ್ನು ಯಾವ ರೀತಿಯಾಗಿ ಯಾಮಾರಿಸ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ. ತುರ್ತು ಸಭೆಯಲ್ಲಿ 3 ವಿಷಯಗಳು ಮಾತ್ರ ಚರ್ಚೆ ಮಾಡಬೇಕು. ಇವರು 3ನೇ ವಿಷಯದಲ್ಲಿ 26 ವಿಷಯಗಳನ್ನು A to Z ಸೇರಿಸಿದ್ದಾರೆ. ಅಂದರೆ ಇವರ ಜಾಣತನ ಮೆಚ್ಚಲೇಬೇಕಾದ್ದು. ಅದರಲ್ಲೂ ಕೂಡ ಮುಂಗಡ ಪತ್ರದ ಖರ್ಚು ವಿಚಾರಗಳನ್ನು 2024-25 ಸಾಲಿನ ನಿವ್ವಳ ಲಾಭ ಹಂಚಿಕೆ ಅನುಮೋದನೆ ಮಾಡತಕ್ಕಂಥದ್ದು, 24-25 ಸಾಲಿನ ದಿನಾಂಕ 1/1/25ರಿಂದ 31/3/25ವರೆಗೆ ನಿವ್ವಳ ಲಾಭ ಹಂಚಿಕೆ ಅನುಮೋದಿಸತಕ್ಕಂಥದ್ದು ಮತ್ತು 24-25 ಸಾಲಿನ ಮುಂಗಡ ಪತ್ರಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿರುವ ಹಣಗಳನ್ನು ಅನುಮೋದಿಸತಕ್ಕದ್ದು, 25-26ನೇ ಸಾಲಿನ ಆಡಳಿತ ಮಂಡಳಿ ಪ್ರಸ್ತಾಪಿಸಿರುವ ಮುಂಗಡ ಪತ್ರ ಅನುಮೋದಿಸತಕ್ಕಂಥದ್ದು ಮತ್ತು ಹಣಕಾಸು ಸಂಬಂಧಪಟ್ಟಂಗೆ ಅನೇಕ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರಗಳನ್ನು ಇವರು ಸಭೆಯಲ್ಲಿ ತಂದರು. ನಾನು ಆ ಸಭೆಗೆ ಹಣಕಾಸಿನ ವಿಚಾರಗಳನ್ನು ಪ್ರಸ್ತಾವ ಮಾಡಲಿಕ್ಕಂಥ ಸಭೆ ಅಲ್ಲ ಇದು. ವಿಶೇಷ ತುರ್ತು ಸಭೆ ಏನು ತುರ್ತಿತ್ತು ಅಂತ ವಿಚಾರ ಮಾತ್ರ ಪ್ರಸ್ತಾಪ ಮಾಡಿ ಅಂತೇಳಿ
ಅಧ್ಯಕ್ಷನ ಮತ್ತು ಎಮ್ ಡಿ ಅವರನ್ನು ಒತ್ತಾಯ ಮಾಡಿದಾಗ ಅವರ ಉತ್ತರ ಸಮಂಜಸವಾಗಿರಲಿಲ್ಲ. ಇಷ್ಟು ಹೇಳ್ತೇನೆ, ಕೋಮಲ್ನಲ್ಲಿ ಅನೇಕ ನಿಯಮಗಳ ಗಾಳಿ ತೋರಿ ಅನೇಕ ರೀತಿಯಲ್ಲಿ ಹಣದ ದುರ್ವಿಚಾರ ಮಾಡತಕ್ಕಂಥದ್ದು ಬಹುಶಃ ಬಹಳ ವರ್ಷದಿಂದ ಬಂದಿರತಕ್ಕಂಥ ಒಂದು ಪರಿಪಾಠ ಅಂತ ನನಗನ್ನಿಸ್ತದೆ. ಅದಕ್ಕೆ ನಾನು ಈ ಸಭೆಯಲ್ಲಿ ಏನು ತುರ್ತು ಸಭೆ ಅಂತ ಕರೆದು ತುರ್ತು ಸಭೆಯಲ್ಲಿ 30 ವಿಷಯಗಳನ್ನು ಅಜೆಂಡಾವನ್ನು ಮಂಡಿಸ್ತಕ್ಕಂಥದ್ದು ಕಾನೂನು ವಿರೋಧ. ಇದಕ್ಕೆ ನನ್ನ ವಿರೋಧವನ್ನು ವ್ಯಕ್ತಪಡಿಸಿ ನನ್ನ ವಿರೋಧವನ್ನು ರೆಸಲ್ಯೂಷನ್ ಮಾಡಬೇಕು ಅಂತೇಳಿ ಪತ್ರ ಮುಖೇನ ಅಧ್ಯಕ್ಷರಿಗೆ ಮತ್ತು ಎಮ್ ಡಿ ಅವರಿಗೆ ಕೊಟ್ಟಿದ್ದೇನೆ. ಇವತ್ತು ಏನೇನು ಈ ಒಂದು ಒಕ್ಕೂಟದಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಕಾಲದಲ್ಲಾಗ್ಬೋದು, ಅದಕ್ಕೂ ಬಂದು ಮಾಡಿರ್ತಕ್ಕಂಥ ಎಲ್ಲ ಬಿಲ್ಗಳನ್ನು ಅನುಮೋದನೆ ತಗೊಂಡು ನಾವು ಸಾಚಾ ಇದ್ದೀವಿ ಅಂತೇಳಿ ಬಿಂಬಿಸೋದಕ್ಕೆ ಹೊರಟಿದ್ರು. ಇದಕ್ಕೆ ನನ್ನ ಆಕ್ಷೇಪಣೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಆಕ್ಷೇಪಣೆಯನ್ನು ದಾಖಲು ಮಾಡುವಂತೆ ಹೇಳಿದ್ದೇನೆ ಕೂಡ. ಇದರೊಟ್ಟಿಗೆ ಇವತ್ತು ಏನು ಬೆಳಗಾನಹಳ್ಳಿಯ ರಸ್ತೆಯನ್ನು ಮುಚ್ಚಲಿಕ್ಕೆ ಇವತ್ತು ಅಜೆಂಡಾ ತಗೊಂಡ್ಬಂದಿದೆ. ಸರ್ಕಾರಿ ರಸ್ತೆಯನ್ನು ಮುಚ್ಚಲಿಕ್ಕೆ, ಶಿಫ್ಟ್ ಮಾಡಲಿಕ್ಕೆ ಒಂದು ನಮ್ಮ ಸಂಘಕ್ಕೆ ಏನು ಅಧಿಕಾರ ಇದೆ? ಕನಿಷ್ಠ ಪಕ್ಷ ಸಾಮಾನ್ಯ ಜ್ಞಾನವೂ ಇಲ್ಲದಂತಹ ಗೋಪಾಲ್ ಮೂರ್ತಿಯವರು ಯಾರೋ ತಾಳಕ್ಕೆ ಕುಣಿತ ಇಂಥ ವಿಚಾರದಾಗ ಕೂಡ ಸಭೆ ತಗೊಂಡ್ಬರ್ತಾರೆ. ಗ್ರಾಮಸ್ಥರ, ಆ ಭಾಗದ ಮುಖಂಡರ ತೀವ್ರ ಒತ್ತಡದ ನಡುವೆ ನಾನು ಮತ್ತು ಹರೀಶ್ ಅವರು ಇವತ್ತು ಅದನ್ನು ರದ್ದುಪಡಿಸಿದ್ದೇವೆ. ಹೀಗೆ ಅನೇಕ ವಿಚಾರಗಳಲ್ಲಿ ಕೋಮಲ್ನಲ್ಲಿ ನಡೀತಾ ಇದೆ. ಇವೆಲ್ಲವನ್ನು ಕೂಡ ಸಮಗ್ರವಾಗಿ ತನಿಖಾ ಅವಧಿಯಲ್ಲಿ ನಾನು ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸ್ತೇನೆ. ಏನೋ ಒಟ್ಟಾರೆಯಾಗಿ ಇವತ್ತು ಏನು ಕೋಮಲ್ನಲ್ಲಿ ತುರ್ತು ಸಭೆ ಕರೆದರೂ ಆ ತುರ್ತು ಸಭೆಯಲ್ಲಿ ಅನುಮೋದನೆ ಆಗಿರ್ತಕ್ಕಂಥ ಯಾವುದೂ ಕೂಡ ಹಣಕಾಸು ಸಂಬಂಧಪಟ್ಟ ಅನುಮೋದನೆ ಆಗಿರ್ತಕ್ಕಂಥ ಯಾವ ವಿಷಯಗಳು ಕೂಡ ಕಾನೂನು ವಿರೋಧವಾಗಿದೆ. ಅದಕ್ಕೆ ನನ್ನ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೇನೆ. ಬೈತಿ ಸಿದ್ದೇಶ್ವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಸಹಜವಾಗಿ ಅವರು ನನಗೆ ಜಿಲ್ಲೆ ಬೇಡ ಅನ್ನೋ ಸಂದರ್ಭದಲ್ಲಿ ಹಿಂದೆ ಕೆಲಸ ಮಾಡಿದಂಥ ಅನುಭವವಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬರೋದಾದರೆ ಸ್ವಾಗತ ಅನ್ನೋ ಮಾತನ್ನು ಹೇಳಿದ್ದೇನೆ. ಬರುವುದಾದರೆ ಹೈಕಮಾಂಡ್ ಒಪ್ಪಿದರೆ ಸ್ವಾಗತ ಅಂತ ಹೇಳಿದ್ದೇನೆ. ರಾಮಲಿಂಗಾರೆಡ್ಡಿಯವರು ಕೂಡ ಹಿಂದೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳಾಗಿದ್ದರು. ಇವತ್ತು ಗೌರವಾನ್ವಿತ ನಂಜೇಗೌಡರು ಹೇಳಿದ್ದಾರೆ, ನನಗೆ ಉಸ್ತುವಾರಿ ಮಂತ್ರಿಗಳು 2,500 ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾನು ಕೇಳಿದ್ದೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಂತೋಷ. ಬಹುಶಃ ಉಸ್ತುವಾರಿ ಸಚಿವರಿಗೂ ತಮಗಿರ್ತಕ್ಕಂಥ ಅನುಬಂಧ, ಪ್ರೀತಿ, ವಿಶ್ವಾಸ, ವ್ಯವಹಾರ ಅಂತ ನಾನು ಭಾವಿಸ್ತೇನೆ. ನನಗೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಮೇಲೆ ನನಗೆ ಯಾವುದೂ ಕೂಡ 100 ರೂಪಾಯಿ ಗ್ರ್ಯಾಂಟ್ ಕೊಟ್ಟಿಲ್ಲ. ಅದನ್ನು ಯಾರೂ ದೂರೋದಿಲ್ಲ. പക്ഷേ ನಂಜೇಗೌಡರು ಇವತ್ತು 2,500 ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂದರೆ ಅವರು ನಮ್ಮ ಗೌರವಾನ್ವಿತ ಜಿಲ್ಲಾ ಮಂತ್ರಿಗಳನ್ನು ಹೊಗಳೋದ್ರಲ್ಲಾಗಲಿ ಯಾವುದೇ ಒಂದು ಲೋಪ ಇಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಉಪಹಾರ ಸ್ಮರಣೆ 2,500 ಅನುದಾನ ಕೊಟ್ಟಾಗ, 2,500 ಕೋಟಿ ಅನುದಾನ ಕೊಟ್ಟಾಗ ಅದು ಸ್ವಾಮಿನಿಷ್ಠೆ ಸಹಜ. ನನಗೆ ಕೂಡ ಗೌರವಾನ್ವಿತ ಮಂತ್ರಿಗಳು ಅನುದಾನ ಕೊಟ್ಟರೆ ನಾನು ಕೂಡ ಅವ್ರ ಪಾದಗಳು ನಮಸ್ಕಾರ ಮಾಡಿ, ಪರವಾಗಿಲ್ಲಪ್ಪ ನಮ್ಮ ಸಚಿವರು ನನಗೂ ಕೂಡ ಅನುದಾನ ಕೊಟ್ಟಿದ್ದಾರೆ ಅಂತ ಸಂತೋಷವಾಗಿ ನಂಜೇಗೌಡರಿಗಿಂತ 100 ಪಟ್ಟು ಅವರನ್ನು ಹೊಗಳ್ತೇನೆ. ನನ್ನೇನು ಅಭ್ಯಂತರ ಇಲ್ಲ. ಹಾಗಾಗಿ ವೈದ್ಯ ಸುರೇಶ್ ಸರ್ ಖಂಡಿತ ಒಳ್ಳೆಯ ವ್ಯಕ್ತಿ.
ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ. ಒಳ್ಳೆಯ ವ್ಯಕ್ತಿ. ಕೆಲವು ಸಂದರ್ಭಗಳಲ್ಲಿ ಸ್ಥಳೀಯವಾಗಿ ಕೆಲವರ ಕಪಿಮುಷ್ಟಿಯಲ್ಲಿ ತಲಾಕೊಂಡಾಗ ಅವರು ಅಧಿಕಾರ ಚಲಾವಣೆ ಮಾಡೋಕ್ಕೆ ಕಷ್ಟ ಆಗ್ತದೆ. ಆದರೂ ಕೂಡ ವ್ಯಕ್ತಿಗತವಾಗಿ ಸುರೇಶ್ ರವರ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ. ನಂಜೇಗೌಡರಿಗೆ ಇನ್ನೊಬ್ಬರಿಗೆ 22,000 ಕೋಟಿ ಕೊಟ್ಟಿದ್ದಾರೆ. ಇನ್ನೂ 1,000 ಕೋಟಿ ಕೊಡಲಿ, ಆ ಕ್ಷೇತ್ರ ಅಭಿವೃದ್ಧಿ ಆದರೆ ನಂದೇನು ತಕರಾರಿಲ್ಲ. ಮಾಲೂರು ಕೂಡ ನನ್ನ ಪಕ್ಕದ ಕ್ಷೇತ್ರ, ಅಲ್ಲಿಗೆ ಹೆಚ್ಚಿಗೆ ಅನುದಾನ ಕೊಟ್ಟರೆ ನಂದೇನು ತಕರಾರಿಲ್ಲ. ನನ್ನ ಶಕ್ತಿ ಇಷ್ಟೇ. ನನ್ನ BPL MLA, ನನಗೆ 1,000 ಕೋಟಿ ತರೋ ಶಕ್ತಿ ಇಲ್ಲ. ಏನೋ ಅವರು ಚೂರು ಪಾರ ಕೊಟ್ಟರೆ 50 ಲಕ್ಷನೋ 20 ಲಕ್ಷನೋ 30 ಲಕ್ಷನೋ 1 ಕೋಟಿನೋ ಕೊಟ್ಟರೆ ಅದರಲ್ಲೇ ನನ್ನ ಜನರಿಗೆ ಅಗತ್ಯವಿರ್ತಕ್ಕಂಥ ಕೆಲಸಗಳು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಅಗತ್ಯ ಕೆಲಸಗಳು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ನಂಜೇಗೌಡರು ಗೌರವಾನ್ವಿತ ವೈದ್ಯ ಸುರೇಶ್ ಸಾಹೇಬರನ್ನು ಒಳ್ಳೆಯವರು 2,500 ಕೋಟಿ ಅನುದಾನ ಕೊಟ್ಟಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹೇಳಿಕೆ ಸರಿಯಾಗಿದೆ. ನಾನು ಕೂಡ ಅದಕ್ಕೆ ಗೌರವಾನ್ವಿತ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.